ಹಲೋ ಹಾಯ್ ಸ್ನೇಹಿತರೆ, ಕಾಮರ್ಸ್ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಅಕೌಂಟೆನ್ಸಿ ಒಂದು 6 ಅಂಕದ ಒಂದು ಕ್ವಶನ್ ಸಾಲ್ಯೂಷನ್ ಮಾಡ್ತಾ ಇದ್ದಾನೆ. ಕ್ವಶನ್ ನಂಬರ್ 22 ಅಂತ ಇರುತ್ತೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ನಿಮಗೆ ಹೆಚ್ಚಾಗಿ ಈ ಒಂದು ಪ್ರಶ್ನೆ ಕೇಳಿದ್ದಾರೆ. 2024ನಲ್ಲಿ ಕೇಳಿರುವಂತಹ ಈ ಒಂದು ಕ್ವಶನ್ ಆಗಿರುತ್ತೆ. ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ 2025 ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಕ್ವಶನ್ ಕೇಳಿ ಅಂಡರ್ ಪ್ರಾಡಕ್ಟ್ ಮೆಥಡ್ ಮೇಲೆ ಯಾವ ರೀತಿಯಲ್ಲಿ ಬರಿಬೇಕು ಆಯಿತಾ. ಬಹಳಷ್ಟು ಈಸಿಯಾಗಿದೆ. 6 ಅಂಕವನ್ನು ನೀವು ಸುಲಭವಾಗಿ ಪಡೆದುಕೊಳ್ಳಬಹುದು. ಓಕೆ, 2025ನಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಕ್ಲಾಸಸ್ಗಳು ನೋಡಿ ಆಯಿತಾ. ಡೆಫಿನೆಟ್ಲಿ ನೀವು ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿದ್ದೀರಾ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ. ಇಲ್ಲಿ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಇಂಗ್ಲೀಷ್ ಸಬ್ಜೆಕ್ಟ್, ಕನ್ನಡ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ ಆಗಿರ್ಬೋದು, ಸೋಷಿಯಲ್, ಆರ್ಟ್ಸ್ ಮತ್ತು ಕಾಮರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ಗಳು ಮಾಡ್ತಾ ಇರ್ತೇನೆ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಈ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ಳಿ ಆಯಿತಾ. ಯಾವುದೇ ಒಂದು ಪ್ರಶ್ನೆ ಕೇಳಿ ಸುಲಭವಾಗಿ ನೀವು ಆನ್ಸರ್ ಮಾಡಬಹುದು. ಇವಾಗ ಇದರೊಳಗೆ ಇನ್ನೊಂದು ಕ್ವಶನ್ ಇದೆ ಈ ಒಂದು ಚಾಪ್ಟರ್ನಲ್ಲಿ. ಯಾವ ಒಂದು ಕ್ವಶನ್ ಅಂದರೆ ಅಪ್ರಾಪ್ರೇಷನ್ ಅಕೌಂಟ್ ಅಂತ ಇದೆ. ನಿಮಗೆ ಹೆಚ್ಚಾಗಿ ಪ್ರಾಡಕ್ಟ್ ಮೆಥಡ್ ಮೇಲೆ ಕೇಳಿದರೆ ಈ ಒಂದು ಪ್ರಾಬ್ಲಮ್ ಸಾಲ್ಯೂಷನ್ ಮಾಡೋಣ. ಇದಾದ ನಂತರ ಇನ್ನೊಂದು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಅಪ್ರಾಪ್ರೇಷನ್ ಅಕೌಂಟ್. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೇನೆ ಆಯಿತಾ. 2024ನಲ್ಲಿ ಮಾಡಿರುವಂತಹ ಒಂದು ವಿಡಿಯೋ ಇದೆ, ಆದರೆ ನೀವು ನೋಡ್ಕೋಬಹುದು. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಸೇಮ್ ಇರುತ್ತೆ ಆಯಿತಾ. 2025ನಲ್ಲಿ ಕೂಡ ಅಪ್ಲೈ ಆಗುತ್ತೆ ಅದು ಪ್ಯಾರಟರ್ನ್, ಯಾವುದೇ ರೀತಿ ಚೇಂಜಸ್ ಇರಲ್ಲ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಅಪ್ರಾಪ್ರೇಷನ್ ಅಕೌಂಟ್ ಅಂತ, ಅದು ಹೋಗಿ ನೋಡ್ಕೋಬಹುದು. ಇದು 2024ದು ಆ್ಯನ್ಯುವಲ್ ಕ್ವಶನ್ ಪೇಪರ್ ಆಗಿರುತ್ತೆ. ಆ್ಯನ್ಯುವಲ್ ಕ್ವಶನ್ ಪೇಪರ್ 1 ಏನು ನೋಡಿ, ಮೀನಾ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಓಕೆ, ಮೀನಾ ಅವರು ಒಂದು ಸಂಸ್ಥೆಯೊಳಗೆ ಏನಾದರೆ ಪಾರ್ಟ್ನರ್ ಅದಾರೆ ಆಯಿತಾ. ಹರ್ ಡ್ರಾಯಿಂಗ್ಸ್ ವೇರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 4,000 ಆನ್ 36/2022 ಅಂದರೆ 30/6/2022ಕ್ಕೆ ಅವರು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ 4,000. ಓಕೆ, ಅದೇ ರೀತಿ 12,000 1/11/2022ಕ್ಕೆ ಅವರು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಆಯಿತಾ. 8,000 31/12/2022ಕ್ಕೆ ಅವರು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಆಯಿತಾ. 4,000 ಆನ್ ಇಲ್ಲಿ ನೋಡಿ 1/2/2023ಕ್ಕೆ ಅವರು ವಿಡ್ರಾಲ್ ಮಾಡ್ಕೊಂಡಿದ್ದಾರೆ ಆಯಿತಾ. ಇಲ್ಲಿ ನೋಡಿ ಡ್ರಾಯಿಂಗ್ಸ್, ಇಲ್ಲಿ ನೋಡಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮೀನಾಸ್ ಡ್ರಾಯಿಂಗ್ಸ್. ಓಕೆ, ಡ್ರಾಯಿಂಗ್ಸ್ ಅವರು ಮಾಡ್ಕೊಂಡಿದ್ದಾರೆ. ಇಲ್ಲಿ ನೋಡಿ ಇವಾಗ ಇಲ್ಲಿ ಒಂದು ನಮಗೆ ಕೆಳಗಡೆ ಲೈನಲ್ಲಿ ಏನು ಕೊಟ್ಟಿರ್ತಾರೆ, %% ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಇಲ್ಲಿ ನಿಮಗೆ ಹೆಚ್ಚಾಗಿ %, ನಿಮಗೆ 12% ಕೊಡ್ತಾರೆ ಆಯಿತಾ. 12% ಪರ್ ಎನ್ ಎಮ್ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಫಾರ್ ಇಯರ್ ಎಂಡಿಂಗ್ 31 ಮಾರ್ಚ್ 2023 ಈ ಒಂದು ಡೇಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಈ ಒಂದು ಡೇಟ್ ಮತ್ತು ಈ ಒಂದು ಡೇಟ್ ಆಧಾರಿತ ನಾವು ಈ ಒಂದು ಔಟ್ಸ್ಟ್ಯಾಂಡಿಂಗ್ ಮಂತ್ ನಾವು ಕಂಡುಹಿಡಿಬಹುದು ಆಯಿತಾ. ಸೊ ಡೇಟ್ ಹೇಗೆ ಬರೀಬೇಕಂದ್ರೆ ಇಲ್ಲಿ ಏನು ಡೇಟ್ ಕೊಟ್ಟಿರ್ತಾರಲ್ಲ ಅದೇ ಡೇಟ್ ಇಲ್ಲಿ ಕಾಲಮ್ನಲ್ಲಿ ಬರೀಬೇಕು. ಡೇಟ್ ಅಂತ ಕಾಲಮ್ ಹಾಕಿ ಡೇಟ್ ಇಲ್ಲಿ ಏನು ಕೊಟ್ಟಿದಾರಲ್ಲ 30/6/2022 1/11/2022 30/1 ಓಕೆ 12/2022 1/2/2023 ಸೇಮ್ ನೋಡಿ ಆಯಿತಾ. ಅದೇ ರೀತಿ ಅಮೌಂಟ್ ಅಂತ ಕಾಲಮ್ನಲ್ಲಿ ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ನೋಡಿ. ಇವಾಗ 4,000 ಆನ್ 36/2022 ಇಲ್ಲಿ ನೋಡಿ 30/6/2022 4,000 ಅಮೌಂಟ್ ಎಷ್ಟು ಕೊಟ್ಟಿದ್ದಾರಲ್ಲ 4,000 12,000 8,000 4,000 ನೋಡಿ 4,000 12,000 8,000 4,000 ಆಯಿತಾ. ಇವಾಗ ಈ ಒಂದು ಔಟ್ಸ್ಟ್ಯಾಂಡಿಂಗ್ ಮಂತ್ ಕಾಲಮ್ ನಾವು ಹೇಗೆ ಕಂಡುಹಿಡಿಬೇಕಂದ್ರೆ ಸಿಂಪಲ್ ಇದೆ ಸ್ನೇಹಿತರೆ. ಈ ಒಂದು ಡೇಟ್ ಮತ್ತು ಈ ಒಂದು ಡೇಟ್ ಆಧಾರಿತ ನಾವು ಈ ಒಂದು ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಕಂಡುಹಿಡಿಯಬಹುದು ಆಯಿತಾ. ಹೇಗೆ ಇಲ್ಲಿ ನೋಡಿ ಇಲ್ಲಿ 30/6/2022 ಇದೆಯಲ್ಲ. ಸೊ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಇಲ್ಲಿ ಕೊನೆಯ ದಿನಾಂಕ ಅಂದರೆ ಇವಾಗ ಒಂದು ಮಂತ್ನಲ್ಲಿ ಒಂದು ಕೊನೆಯ ದಿನಾಂಕ ಕೊಟ್ಟರೆ ಆ ಒಂದು ತಿಂಗಳು ಬಿಟ್ಟು ಮುಂದಿನ ತಿಂಗಳು ಯಾವುದು ಬರುತ್ತೆ, ಇವಾಗ ಜೂನ್ ಬಿಟ್ಟು ಜುಲೈ ಆಯಿತಾ. ಯಾಕಂದರೆ ಇಲ್ಲಿ ಕೊನೆಯ ದಿನಾಂಕ ಇದೆ 30, ಸೊ ಅದಕ್ಕೆ ಜೂನ್ ಬಿಡಬೇಕು. ಮುಂದಿನ ತಿಂಗಳು ಯಾವುದು ಬರುತ್ತೆ 7, 7ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸ್ಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಷ್ಟು 6 ಆಯಿತು, 6 ಆಯ್ತಲ್ಲ. ಸೊ ಅದೇ ರೀತಿ ಮೇಲಿನ 3 ಓಕೆ ಜನವರಿ, ಫೆಬ್ರವರಿ, ಮಾರ್ಚ್ ಓಕೆ 6, 7, 8, 9 ಆಯಿತಾ. ಇಲ್ಲಿ ಎಷ್ಟು ಬಂತು 9 ತಿಂಗಳು ಇಷ್ಟೇ ಆಯಿತಾ. 9 ತಿಂಗಳು ಅಂತ ಇಲ್ಲಿ ಬರಿಬೇಕು. ಹೇಗೆ ಇಲ್ಲಿ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ, ಸೊ ಅದಕ್ಕೆ 6ನೇ ತಿಂಗಳು ಬಿಟ್ಟು 7ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಅನ್ನಿಸ್ಬೇಕು. 7, 8, 9, 10, 11, 12 ಎಷ್ಟು 6 ಆಯಿತು. ಡಿಸೆಂಬರ್ ಮೇಲಿನ 3 ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು 9 ತಿಂಗಳಾಯಿತು. ಸೊ ಅದೇ ರೀತಿ ಇಲ್ಲಿ 1ನೇ ಡೇಟ್ ಕೊಟ್ಟಿದ್ದಾರೆ 1/11/2022 ಕೊಟ್ಟಿದ್ದಾರೆ. ಸೊ 1ನೇ ಡೇಟ್ ಪ್ರಾರಂಭ ಆಗಿದೆ. ಸೊ 11ನೇ ತಿಂಗಳು ಹಿಡಿದು ಮಾರ್ಚ್ ಬರುವವರೆಗೆ ಎನಿಸ್ಬೇಕು ಆಯಿತಾ. ಇವಾಗ ನೋಡಿ 11, 12
ಜನವರಿ ಫೆಬ್ರವರಿ ಮಾರ್ಚ್ ಎಷ್ಟಾಯಿತು 5 ಮಂತ್ಸ್ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ ಇದಾಯಿತು. ಇವಾಗ ಇಲ್ಲಿ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ, ಡಿಸೆಂಬರ್ ಬಿಡಬೇಕು, ಮುಂದಿನ ತಿಂಗಳು ಯಾವುದು ಬರುತ್ತೆ ಜನವರಿ ಫೆಬ್ರವರಿ ಮಾರ್ಚ್, ಮೇಲಿನ 3. ಅದೇ ನೋಡಿ ಡಿಸೆಂಬರ್ ಮುಗೀತಲ್ಲ, ಇಲ್ಲಿ ನೋಡಿ 31/12/2022 ಈ ಒಂದು ಕ್ಯಾಲೆಂಡರ್ ವರ್ಷ ಮುಗೀತು ಇವಾಗ. ಓಕೆ, ಮುಂದಿನ ವರ್ಷ ಜನವರಿ ಫೆಬ್ರವರಿ ಮಾರ್ಚ್, ಇಲ್ಲಿ ನೋಡಿ 3 ಆಯಿತಾ. ಅದೇ ರೀತಿ ಇಲ್ಲಿ 1/2/2023 ಕೊಟ್ಟಿದ್ದಾರೆ, ಇಲ್ಲಿ 31/3/2023 ಇದೆ. ಸೊ ಇಲ್ಲಿ ನೋಡಿ ಪ್ರಾರಂಭ ದಿನಾಂಕ ಆಗಿದೆ. ಸೊ 2ನೇ ತಿಂಗಳು ಹಿಡಿಬೇಕು, 3ನೇ ತಿಂಗಳು ಹಿಡಿಬೇಕು, ಇದೆಷ್ಟು ಬರುತ್ತೆ 2. ಅರ್ಥ ಆಯ್ತಾ? ಸಿಂಪಲ್ ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ನೀವು ಈ ಒಂದು ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಕಂಡುಹಿಡಿಬೇಕಾಗುತ್ತೆ ಕಾಲಮ್. ಇವಾಗ ನೋಡಿ ಈ ಒಂದು ಪ್ರಾಡಕ್ಟ್ ಕಾಲಮ್ ಹೆಂಗೆ ಕಂಡುಹಿಡಿಬೇಕಂದ್ರೆ 4000 ಇಂಟು 9 ಮಾಡಿ. ಇಲ್ಲಿ ನೋಡಿ ನಿಮ್ಮ ಕಣ್ಣು ಮುಂದೆ ನಾನು ತೋರಿಸ್ತೇನೆ. 4000 ಇಂಟು 9 ಎಷ್ಟು? 36,000. ಓಕೆ, 36,000. ಅದೇ ರೀತಿ 12,000 ನೋಡಿ. ಇವಾಗ ಇಲ್ಲಿ ನಾನು ಇಂಟು ಮಾಡಿ ಇಲ್ಲಿ ಬರ್ದೀನಿ ಆಯಿತಾ. 4,000 ಇಂಟು 9 ಎಷ್ಟು? 36,000. 12,000 ಇಂಟು 5 ಎಷ್ಟು? 60,000. 8,000 ಇಂಟು 3 ಎಷ್ಟು? 24,000. ಓಕೆ, 4,000 ಇಂಟು 2 ಎಷ್ಟು? 8,000. ಇದೆಲ್ಲ ಟೋಟಲ್ ಮಾರಿ ಎಷ್ಟು ಬಂತು? 36,000, 60,000, 24,000, 8,000, 1,28,000 ಬಂತು. ಇವಾಗ ನಾವು ಏನಿದೆಯಲ್ಲ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಅಂತ ಬರೀಬೇಕು. ಓಕೆ, ಟೋಟಲ್ ಪ್ರಾಡಕ್ಟ್. ಓಕೆ, ಇದು ಟೋಟಲ್ ಪ್ರಾಡಕ್ಟ್ ಬಂತು. ಇವಾಗ ನಾವು ಒಂದು ಸೂತ್ರ ಬರುತ್ತೆ, ಸೂತ್ರದ ಮುಖಾಂತರ ಫೈನಲ್ ಆಗಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ಆ ಒಂದು ಸೂತ್ರ ಏನಂದರೆ ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಈ ಒಂದು ಸೂತ್ರ ನಿಮಗೆ ಬರಬೇಕು. ಸಿಂಪಲ್ ಇದೆ ನೋಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಆಯಿತಾ, ಮುಗೀತು. ಇವಾಗ ನೋಡಿ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂದಿದೆ? 1,28,000. ಟೋಟಲ್ ಪ್ರಾಡಕ್ಟ್ ಕೆಳಗಡೆ ಬರೀಬೇಕು 1,28,000. ಇಂಟುಗೆ ಇಂಟು ಕೊಡಿ. ಇಲ್ಲಿ ರೇಟ್ ಅಂದರೆ ಇಲ್ಲಿದೆ ನೋಡಿ ರೇಟ್. ನಾನು ಹೇಳಿದಿನಲ್ಲ ಕೆಳಗಡೆ ಲೈನಲ್ಲಿ ಕೊಟ್ಟಿದ್ದಾರೆ ನೋಡಿ 8% ಕೊಟ್ಟಿದ್ದಾರೆ. ಎಷ್ಟು? ಪರ್ ಆ್ಯನಮ್ ಎಷ್ಟು ಕೊಟ್ಟಿದ್ದಾರೆ? 12% ಕೊಟ್ಟಿದ್ದಾರೆ. ಓಕೆ, ಇಲ್ಲಿ 12% ಕೊಟ್ಟಿದ್ದಾರೆ. ಇವಾಗ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ 8 ಕೊಡ್ಬೋದು, 10 ಕೊಡ್ಬೋದು, 12 ಕೊಡ್ಬೋದು, ಎಷ್ಟಾದರೂ ಕೊಡಲಿ ಅವರು ಆಯಿತಾ. 12% ಕೊಟ್ಟಿದ್ದಾರೆ. ಇಲ್ಲಿ ರೇಟ್ ಏನಿದಿಲ್ಲ ಇಲ್ಲಿ 12 ಅಂದರೆ 12%. ಓಕೆ, 12/100 ಇಂಟುಗೆ ಇಂಟು ಕೊಡಿ 1/12. ಇವಾಗ ನೋಡಿ, ಇವಾಗ ಕ್ಯಾಲ್ಕುಲೇಟರ್ ಮಾಡಿ. ಇವಾಗ ಇಲ್ಲಿ ನೋಡಿ ಕ್ಯಾಲ್ಕುಲೇಟರ್ನಲ್ಲಿ ಟೈಪ್ ಮಾಡಿ 1,28,000. ಓಕೆ ನೋಡಿ 1,28,000 ಇಂಟು ಆಯಿತಾ, ಇಂಟು ಅದೇ ರೀತಿ 12%. ಓಕೆ, 12/100 ಮಾಡಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಈ ರೀತಿ ಕೂಡ ಮಾಡ್ಬೋದು. ಇಲ್ಲಿ ನೋಡಿ ಇವಾಗ 12% ಇಲ್ಲಿದೆ ನೋಡಿ, ಈ ಪರ್ಸೆಂಟೇಜ್. ಓಕೆ, ಮತ್ತು ಇಂಟು 1/12 ಮಾಡಬೇಕು ಆಯಿತಾ. 1/12 ಎಷ್ಟು ಆನ್ಸರ್ ಬಂತು? ಓಕೆ, 1,280 ಇದು ಆನ್ಸರ್ ಆಗಿರುತ್ತೆ. ಫೈನಲ್ ಆನ್ಸರ್ ಎಷ್ಟು? 1,280 ಇದು ಆನ್ಸರ್ ಆಗಿರುತ್ತೆ. ಇಷ್ಟು ಮಾಡಿದರೆ ಎಷ್ಟು? 6 ಮಾರ್ಕ್ಸ್ ಬರುತ್ತೆ. ಈ ರೀತಿ ರೌಂಡ್ ಹಾಕಕ್ಕೆ ಹೋಗಬೇಡ್ರಿ ನೀವು, ಡೈರೆಕ್ಟಾಗಿ ಆನ್ಸರ್ ಅಂತ ಇಷ್ಟು ಮಾಡಿ ಡೈರೆಕ್ಟಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಯಿತಾ. ಎಷ್ಟು ಮಾಡಿದರೆ ನಿಮಗೆ ಏನಿದೆಯಲ್ಲ 6 ಮಾರ್ಕ್ಸ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಇನ್ನೊಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ, ಆಪರೇಷನ್ ಅಕೌಂಟ್ ಅಂತ. ಅದು ಕೇಳ್ಬೋದು, ಇಲ್ಲಾಂದರೆ ಇದು ಕೇಳ್ಬೋದು. ನಿಮಗೆ ಹೆಚ್ಚಾಗಿ ಇದೇ ಕೇಳಿದರೆ ನಿಮ್ಮ ಕಾಲೇಜಿನಲ್ಲಿ ಏನಿದೆಯಲ್ಲ ಆಪರೇಷನ್ ಅಕೌಂಟ್ ಕೂಡ ಕೇಳ್ಬೋದು. ಒಂದು ವಿಡಿಯೋ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಸೊ ಇದೇ ರೀತಿ ಕ್ಲಾಸಸ್ಗಳು ಮಾಡ್ತಾ ಇರ್ತೇನೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.